ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ದಯವಿಟ್ಟು ಹಾಗೇನೆ ವಿಡಿಯೋನ ನೋಡಿ ಫುಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಆದಷ್ಟು ವಿಡಿಯೋನ ಫುಲ್ ನೋಡಿ, ಹಾಗೇನೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಇವತ್ತು ಮೀಶೋದಿಂದ ಕೆಲವೊಂದಿಷ್ಟು ಕಿಚನ್ ಐಟಮ್ಸ್ ಅನ್ಕೊಳ್ಳಿ ಅಥವಾ ಡೆಕೋರೇಷನ್ ಐಟಮ್ಸ್ ಗಳು ಅನ್ಕೊಳ್ಳಿ, ಇಷ್ಟನ್ನು ಕೂಡ ನಾನು ಸ್ವಲ್ಪ ಆಫರ್ ಕಮ್ಮಿ ಇದ್ದಂಗೆನೆ ಒಂದು 200 ಒಳಗೆ ಇರೋಂತದನ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ಯಾವ್ಯಾವುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕೆಲವೊಂದು ಕಿಚನ್ ಪ್ರಾಡಕ್ಟ್ ಗಳನ್ನ ಕೂಡ ಬುಕ್ ಮಾಡಿದೀನಿ. ಸೊ ಮೊದಲನೇದಾಗಿ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಯಾಕೆಂದ್ರೆ ಏನಾದ್ರೂ ಪ್ರಾಡಕ್ಟ್ ಡ್ಯಾಮೇಜ್ ಇದ್ರೆ ಫಸ್ಟ್ ನೋಡ್ಕೊಂಡು ನಾವು ಅದನ್ನ ಕ್ಲಿಯರ್ ಮಾಡ್ಕೊಂಡು ಅಥವಾ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು ಅಂತ ಹೇಳಿ, ಯಾಕಂದ್ರೆ ಜಾಸ್ತಿ ಟೈಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡ್ಕೊಂಡಿದ್ದೆ. ನೋಡಿ, ಇದು ತುಂಬಾನೇ ಚೆನ್ನಾಗಿದೆ. ನಂಗೆ 200 ಸಮಥಿಂಗ್ ಅಲ್ಲಿ ಸಿಕ್ತು. ಇದ್ರೊಳಗಡೆ ಇದನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ತರ ಎಲ್ಲ ಡೆಕೋರೇಷನ್ ಐಟಮ್ಗೆ ನೋಡಿ, ಬುದ್ಧ ಎಷ್ಟು ಕ್ಯೂಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಇದೊಂಥರ ಕಮಲದ ಲೋಟಸ್ ತರ ಇದೆ ನೋಡಿ, ಚೆನ್ನಾಗಿದೆ ಅಲ್ಲ. ನಂಗೆ ತುಂಬಾ ಇಷ್ಟ ಆಯ್ತು ಇದು, ಅದಕ್ಕೋಸ್ಕರ ಬೈ ಮಾಡ್ದೆ. ಇದು ಒಂದಾದ್ರೆ ನೆಕ್ಸ್ಟ್ ನಾನು ಹಬ್ಬಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ದೀಪಗಳನ್ನ ಬೈ ಮಾಡಿದೆ. ವೈಟ್ ತೋರಿಸ್ತೀನಿ ನೋಡಿ. ಈ ತರ ದೀಪ ತುಂಬಾನೇ ಚೆನ್ನಾಗಿದೆ. ಇದು ಕ್ವಾಲಿಟಿ ವೈಸ್ ನಂಗೆ 100 ಒಳಗಡೆನೆ ಇದು ದೀಪ ಸಿಕ್ತು. 2 ಸಿಕ್ಕಿದೆ ನಂಗೆ. ತುಂಬಾ ಚೆನ್ನಾಗಿದೆ ಆಯ್ತಾ ದೀಪ. ಇದ್ರ ಮಧ್ಯದಲ್ಲಿ ಕ್ಯಾಂಡಲ್ ಇಟ್ರೆ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯಾಂಡಲ್ ಇಟ್ರೆ. ಸೊ ನಾನು ಕ್ಯಾಂಡಲ್ ಕೂಡ ಬೈ ಮಾಡಿದ್ದೆ ಇದಕ್ಕೋಸ್ಕರನೇ ಅಂತ ಹೇಳಿ. ಇದು ಒಂದಾಯ್ತು. ಮತ್ತೆ ನೆಕ್ಸ್ಟ್ ನನ್ಗೆ ಕಿಚನ್ಗೆ ಬೇಕಾಗಿರೋಂತ ಸ್ವಲ್ಪ ಇದು ನನ್ಗೆ ಪ್ರಾಡಕ್ಟ್ ವರ್ತ್ ಅನ್ಸ್ಲಿಲ್ಲ. ಯಾಕೆಂದ್ರೆ ನೋಡಿ, ಕುಟಾಣಿ ಅಂತಾರಲ್ವಾ, ಇದು ಮಾರ್ಬಲ್ಸ್ ಇಂದ ಮಾಡಿರೋಂತ ಕುಟಾಣಿ. ಇದು ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ ನನ್ಗೆ ಇದು ಬೈ ಮಾಡಿದಾಗ. ಅಲ್ಲಿ ಅಥವಾ ದೊಡ್ಡ ಸೈಜ್ ಅಂತ ಕೂಡ ಬುಕ್ ಅಲ್ಲಿ ನೋಡ್ಬೇಕಿತ್ತು ನಾನು. ಬೈ ನಾನು ನೋಡ್ಲಿಲ್ಲ ಅದನ್ನ. ನೋಡಿ, ಈ ತರ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಯ್ತಾ. ಮಾರ್ಬಲ್ಸ್ ಅಲ್ಲಿ ನಾನು ಬೈ ಮಾಡಿದ್ದೆ, ಚೆನ್ನಾಗಿದೆ. ಬಟ್ ಚಿಕ್ಕದಾಯ್ತು ಅನ್ನೋದೊಂದ್ ಬಿಟ್ರೆ ಪರವಾಗಿಲ್ಲ, ಓಕೆ. ಇದೊಂದು ಬೈ ಮಾಡಿದೆ. ಇದ್ರ ರೇಟ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಓಕೆನಾ. ಮತ್ತೆ ಇದು ಕೂಡ ಆರ್ಟಿಫಿಷಿಯಲ್ ಏನಾದ್ರು ಗಿಡಗಳನ್ನ ಇದ್ರಲ್ಲಿ ಹಾಕ್ಬೋದು. ಪ್ಯಾಕಿಂಗ್ ಮಾತ್ರ ತುಂಬಾ ನೀಟಾಗಿ ಬಂದಿತ್ತು, ಎಲ್ಲೂ ಕೂಡ ಡ್ಯಾಮೇಜ್ ಪೀಸ್ ಅಂತ ಬಂದಿಲ್ಲ. ತುಂಬಾ ನೀಟಾಗಿ ಬಂದಿದೆ. ನೋಡ್ಬೋದು ನೀವು, ಇಲ್ಲಿ ಪ್ಯಾಕ್ ಮಾಡಿದಾರೆ ನೀಟಾಗಿ. ನಾನು ಇಲ್ಲಿ 2 ಪರ್ಚೇಸ್ ಮಾಡಿದೆ. ಒಂದ್ ತಗೊಂಡ್ರೆ ಒಂದು ಆಫರ್ ಅಂತ ಇತ್ತು. ಸೊ ಹಾಗಾಗಿ 2 ಬೈ ಮಾಡಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಇಲ್ಲಿ ಹೋಲ್ ಕೂಡ ಕೊಟ್ಟಿದ್ದಾರೆ. ನಾವು ಮಣ್ಣನ್ನ ಹಾಕಿದಾಗ ಇಲ್ಲಿ ಚಿಕ್ಕದು ಏನಾದ್ರೂ ಗಿಡಗಳನ್ನ ನಾವು ಇಲ್ಲಿ ಹಾಕೊಬಹುದು. ಕ್ಯೂಟ್ ಆಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಸೊ ಹಂಗಾಗಿ ಬುಕ್ ಮಾಡಿದೀನಿ ಇದೊಂದ್ ಜೊತೆ. ಇದಾದ್ಮೇಲೆ ಇದು ಅದ್ರಲ್ಲಿ ಮೀಶೋದಲ್ಲೇ ನಾನು ಬುಕ್ ಮಾಡಿದ್ದು. ಗ್ಲಾಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, 390 ಸಮಥಿಂಗ್ ಆಗುತ್ತೆ. ಗ್ಲಾಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಹಂಗಾಗಿ ನಾನು ಇದನ್ನ ಬುಕ್ ಮಾಡಿದ್ದು. ನೋಡಿ, ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ. ಇದು 6 ಪೀಸ್ ಬರುತ್ತೆ ಇದರಲ್ಲಿ. ನಾನು ಆಲ್ರೆಡಿ ಇದನ್ನು ಕೂಡ ಓಪನ್ ಮಾಡಿದ್ದೀನಿ. ಬಟ್ ಟೈಮ್ ಸಿಕ್ಕಿರ್ಲಿಲ್ಲ ನನಗೆ, ಹಂಗಾಗಿ ನಾನು ಲಾಗ್ನ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಇದರ ಕ್ಯಾಂಡಲ್ ಕೂಡ ನನಗೆ 70 ರುಪೀಸ್ಗೆಲ್ಲ ಇದು 50 ಪೀಸಸ್ ಸಿಗುತ್ತೆ. ಅದನ್ನ ತರ ದೀಪಗಳನ್ನ ತೋರಿಸಿದ್ನಲ್ಲ, ಅದ್ರ ಮಧ್ಯದಲ್ಲಿ ಇದನ್ನ ಒಂದೊಂದಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಕೂಡ ಒಂದು ಬುಕ್ ಮಾಡಿದ್ದೆ. ಇದು ನಮ್ಗೆ 50 ಪೀಸಸ್ ಸಿಗುತ್ತೆ. ಈ ತರ ದೊಡ್ಡ ಬಾಕ್ಸ್ ಅಲ್ಲಿ ಬರುತ್ತೆ, ಓಕೆನಾ. ಚಿಕ್ಕ ಬಾಕ್ಸ್ ಇದು, ಬಟ್ ಸ್ವಲ್ಪ ಕಮ್ಮಿ ಬುಕ್ ಮಾಡಿರೋದ್ರಿಂದ ಅದು ಚಿಕ್ಕದ ಬಾಕ್ಸ್ ಅಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ಒನ್. ಇದು ಕೂಡ ದೀಪ ತರ ಡೆಕೋರೇಷನ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಆಫರ್ ಅಲ್ಲಿ ತಗೊಂಡಿದ್ದು. ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಹೇಳಿ. ಇನ್ನೊಂದು ನಾನು ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ. ಒಂದನ್ನ ಹಾಗೇನೆ ಓಪನ್ ಮಾಡ್ಬಿಟ್ಟಿದ್ದೆ ಬೇಕು ಅಂತ ಹೇಳಿ. ಇದು ಕೂಡ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ತುಂಬಾನೇ ಚೆನ್ನಾಗಿದೆ. ಡೆಕೋರೇಷನ್ ಈಗ ವರಮಹಾಲಕ್ಷ್ಮಿ. ಇದಾದ್ಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಯಾರಿಗಾದ್ರೂ ಮನಿ ಸೇವಿಂಗ್ಸ್ ಆಪ್ಷನ್ ಅಂತ ಬೇಕು ಅನ್ನೋದಾದ್ರೆ ನೋಡಿ, ಈ ತರ ಇದು ಸೇವಿಂಗ್ಸ್ ಮಾಡ್ಲಿಕ್ಕೆ ಅಂತಾನೆ ಬುಕ್ ಮಾಡಿದ್ದೆ.
ಸುಮ್ನೆ ವೇಸ್ಟೇಜ್ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ನನ್ಗಿದ್ರಲ್ಲಿ 1,20,20,000 ನಾನ್ ಇದ್ರಲ್ಲಿ ಸೇವಿಂಗ್ಸ್ ನ ಮಾಡ್ಬೋದು ಅಂತ ಇದೆ. ಸೊ ಮಾಡ್ತೀನೋ ಇಲ್ವಾ ನನ್ಗೆ ಗೊತ್ತಿಲ್ಲ. ಬಟ್ ಇದ್ರಲ್ಲಿ ಸೇವಿಂಗ್ಸ್ ಮಾಡ್ಬೋದು ನೋಡಿ. 1,20,20,000 ಕೂಡ ಸೇವಿಂಗ್ಸ್ ನ ಮಾಡ್ಬೋದು. ಚೆನ್ನಾಗಿದೆ. ಬಟ್ ಇದು ನನ್ಗೆ 150 ಒಳಗೆಲ್ಲ ಇದು ನನ್ಗೆ ಸಿಕ್ಕಿದೆ. ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ವುಡ್ ಅಲ್ಲಿ ಮಾಡಿರೋದಲ್ವಾ, ಸೊ ಹಾಗಾಗಿ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ 100 ಇಂದ ಸ್ಟಾರ್ಟ್ ಮಾಡಿ 500 ವರ್ಗು ನಾವು ಇಲ್ಲಿ ಮನಿನ ಹಾಕೊಬೋದಾಯ್ತಾ. ಮತ್ತೆ ಓಕೆ, ಫೈನಲಿ ನಾನು ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಗ್ಲೋಬ್ ನ ಬುಕ್ ಮಾಡಿದ್ದೆ. ನೋಡಿ ಗ್ಲೋಬು ನನ್ ಮಗ ಆಲ್ರೆಡಿ ಫಿಕ್ಸ್ ಮಾಡಿದಾನೆ. ಅವರು ಫಿಕ್ಸ್ ಮಾಡಿರಲ್ಲ, ಹಾಗಾಗಿ ನಾವೇ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಗ್ಲೋಬ್ ನ ಕೂಡ ಪರ್ಚೇಸ್ ಮಾಡಿದೆ. ಇದು ನನಗೆ 400 ಸಮಥಿಂಗ್ ಅಲ್ಲಿ ಸಿಕ್ತು. ಚಿಕ್ಕದಾಯ್ತು ಅಂತ ಅನ್ಕೋತಾ ಇದ್ದೆ, ಬಟ್ ಇಲ್ಲ ಪರವಾಗಿಲ್ಲ, ಸಾಕ್ ಅನ್ಸುತ್ತೆ. ಯಾಕೆಂದ್ರೆ ಮಕ್ಳಿಗೆ ಓದ್ಬೇಕಾದ್ರೆ ಇದನ್ನ ಅವ್ರ ಮುಂದೆ ಇಟ್ರೆ ಅವ್ರಿಗೆ ಸ್ಟಡಿ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿ ನಾನು ಇದನ್ನ ಬುಕ್ ಮಾಡಿದ್ದೆ. ಸೊ ಅದ್ರ ಜೊತೆಗೆ ನಮ್ಗಿಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಳ್ಸಿದಾರೆ ನಮ್ಗೆ. ನೋಡಿ ಈ ತರ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನನಗೆ ತುಂಬಾ ಇಷ್ಟ ಆಯ್ತು ಇದು, ಹಂಗಾಗಿ ಬೈ ಮಾಡಿದ್ದು. 400 ಸಮಥಿಂಗ್ ಎಲ್ಲ ಇದು ನಮ್ಗೆ ಸಿಗುತ್ತೆ. ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡ್ಬೋದು. ಮೀಶೋದಲ್ಲಿ ಯಾಕೆ ನಿಮ್ಗೆ ಇಷ್ಟು ಕಮ್ಮಿ ರೇಟಿಗೆ ಇಷ್ಟೊಂದೆಲ್ಲ ಕೊಡ್ತಾರೆ, ಬಟ್ ಕೆಲವೊಂದು ಐಟಮ್ಸ್ ನನ್ಗೆ ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ ಸ್ವಲ್ಪ ಸ್ಮಾಲ್ ಸೈಜ್ ಆ ತರ ಎಲ್ಲ ಆಗ್ಬಿಡ್ತು. ಸೊ ಹಾಗಾಗಿ ಇಷ್ಟ ಆಗ್ಲಿಲ್ಲ ಅಷ್ಟೇನೆ. ಕಡೆದಾಗಿ ಈ ಫ್ಲವರ್ ನ ಕೂಡ ಬುಕ್ ಮಾಡಿದ್ದೆ. ಈ ಫ್ಲವರ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ನೋಡಿದಾಗ, ಬಟ್ ಇದಕ್ಕೆ ಕಾಸ್ಟ್ ಜಾಸ್ತಿ ಆಯ್ತು ಅನ್ಸುತ್ತೆ. 200 ತಗೊಂಡ್ರು. ಬರೀ ಇದೊಂದೇ ಆಯ್ತಾ. ನಿಮ್ಗೆ ಇಷ್ಟ ಇದ್ರೆ ಬೈ ಮಾಡಿ, ಇಲ್ಲಾಂದ್ರೆ ಬೇಡ. ನಾನು 2 ಬರುತ್ತೆ ಅಂತ ಬುಕ್ ಮಾಡಿದೆ, ಬಟ್ ಇದು 200ಗೆ ಬರೀ ಒಂದೇ ಒಂದ್ ಬಂತಾಯ್ತಾ. ಇದು ಮಾತ್ರ ನನ್ಗೆ 150ಗೆ 2 ಬಂದಿದೆ. ಇದು ಹಾಕ್ಲಿಕ್ಕೆ ಈ ತರ ಈ ತರ ಪಾಟ್ ನನ್ಗೆ 2 ಸಿಕ್ಕಿದೆ. ನಾನು ಕಿಚನ್ಗೆ ಅಂತ ಇಡೋಣ ಅಂತ ಪರ್ಚೇಸ್ ಮಾಡಿದ್ದು. ಇದು ನನ್ಗೆ 2 ಸಿಕ್ಕಿದೆ. 150ಗೆ 2 ಸಿಕ್ಕಿದೆ. ಇನ್ನೊಂದು ನಾನು ಆಲ್ರೆಡಿ ಕಿಚನ್ ಅಲ್ಲಿ ಇಟ್ಟಿದ್ದೀನಿ. ಸೊ ಹಾಗಾಗಿ ನೋಡಿ ಇದು ಈ ತರ ಹಾಕಿ ಈ ತರ ಇಡೋದು. ಬಟ್ ಇದಕ್ಕೆ ಜಾಸ್ತಿ ಕಾಸ್ಟ್ ಆಯ್ತು ಅನ್ನೋದು ನನ್ನ ಒಪಿನಿಯನ್. ನಿಮ್ಗೆ ಇಷ್ಟ ಇದ್ರೆ ಬೈ ಮಾಡಿ, ಇಲ್ಲ ಅಂದ್ರೆ ಬೇಡ ಆಯ್ತಾ. ಓಕೆ, ನೋಡಿ ಇದು ಏನಾದ್ರೂ ಗೋಡೆಗೆ ಮೊಳೆ ಹೊಡೆಯೋದು ಆ ತರ ಎಲ್ಲ ನಿಮ್ಮ ಓನರ್ ಬಿಡಲ್ಲ ಅನ್ನೋದಾದ್ರೆ ನೀವು ನೋಡಿ ಈ ತರ ಪರ್ಚೇಸ್ ಮಾಡ್ಬೋದು. ನಮ್ಗೆ 100 ರುಪೀಸ್ಗೆ ಇದು ಒಂದು 50 ಪೀಸ್ ಅಷ್ಟು ಸಿಗುತ್ತೆ ಆಯ್ತಾ. ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೋಡಿ ನಾನು ಆಲ್ರೆಡಿ ಪ್ಯಾಕ್ ಹೊಡೆದಿದ್ದೀನಿ. ನೋಡಿ ನಾನು ಆಲ್ರೆಡಿ ಎಲ್ಲಾ ಕಡೆ ಹಾಕಿದ್ದೀನಿ, ಕಿಚನ್ ಅಲ್ಲಿ, ಹಾಲಲ್ಲಿ. ಮೊಳೆ ಎಲ್ಲ ಹೊಡಿಲಿಕ್ಕೆ ಹ್ಯಾಂಗಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನ ಕಿಚನಿಗೆಲ್ಲ ಯೂಸ್ ಮಾಡ್ಕೊಂಡಿದೀನಿ. ನೋಡಿ ಈ ತರ ಸಿಂಪಲ್ ಆಗಿ ಯೂಸ್ ಮಾಡ್ಕೋಬಹುದು. ಎಷ್ಟು ಸ್ವಲ್ಪ ವೆಯ್ಟ್ ಎಲ್ಲ ತಡೆಯುತ್ತೆ ಆಯ್ತಾ, ಗ್ರಿಪ್ ಇದೆ ಆಯ್ತಾ. ಇದು ಈ ತರ ಇಟ್ಕೊಂಡು ಈ ತರ ಮಾಡ್ಕೊಳ್ಳೋದು ತುಂಬಾ ಗ್ರಿಪ್ ಇದೆ. ನಾನಿವಾಗ ನೋಡಿ ವಾಲ್ ಹ್ಯಾಂಗಿಂಗ್ ಮಾತ್ರ ಸಖತ್ತಾಗಿದೆ. ನಿಮ್ಗೆ ಬಾತ್ರೂಮ್ ಆಗಿರ್ಬೋದು, ಯಾವ್ದಾದ್ರು ಫ್ಲವರ್ ಡೆಕೋರೇಷನ್ ಐಟಮ್ ಎಲ್ಲ ವಾಲ್ ಅಲ್ಲಿ ಹ್ಯಾಂಗ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಇದನ್ನ ಬೈ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಆಯ್ತಾ. ಬಟ್ ಅದ್ ಬಿಟ್ರೆ ಒಂದ್ ನಿಮಿಷ, ನೆಕ್ಸ್ಟ್ ಒನ್ ಅಲ್ಲಿ ಕಾಣಿಸ್ತಿದೆಯಲ್ಲ ವಾಲ್ ಹ್ಯಾಂಗಿಂಗ್ ಕ್ಲಾಕ್ ಕಾಣಿಸ್ತಿದೆ ಅಲ್ವಾ, ಹಾರ್ಟ್ ಸಿಂಬಲ್ ಇರೋದು. ಅದನ್ನ ಕೂಡ ನಾನು 150 ಬೈ ಮಾಡಿದೆ ಅನ್ಸುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಮಧ್ಯೆ ಮಧ್ಯೆ ಬ್ಲಾಕ್ ಹಾರ್ಟ್ ಬರುತ್ತೆ. ನಾನು ಅದನ್ನ ಇನ್ನ ಹಾಕಿಲ್ಲ. ನನ್ ಮಗ ನಾನು ಓಪನ್ ಮಾಡೋದಕ್ಕಿಂತ ಮುಂಚೆನೆ ಅದು ಕ್ಯೂರಿಯಾಸಿಟಿ ನೋಡಕ್ ಆಗ್ದಲೇನೆ ಅದನ್ನ ಅವನು ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಅಲ್ಲೇ ಗಮ್ ಕೊಟ್ಟಿರ್ತಾರೆ, ಆ ಗಮ್ ಜೊತೆನಲ್ಲೇ ಅಂಟಿಸೋದು ಅದನ್ನ. ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಬಟ್ ವಾಲ್ ಕ್ಲಾಕ್ ನಡೀತಿಲ್ಲ ಅನ್ಸುತ್ತೆ. ನಡೆಯೋದನ್ನ ಇಟ್ಕೊಬಾರ್ದು ಅಂತಾರೆ. ಬಟ್ ನಾನು ಅದನ್ನ ಚೇಂಜ್ ಮಾಡಿ ಬೇರೆ ಏನಾದ್ರು ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡ್ಕೋಬೋದಾ ನೋಡ್ತೀನಿ. ಬಟ್ ಅದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಮತ್ತೆ ನಿಮಗೇನಾದ್ರೂ ಈ ಲಾಗು ಇಷ್ಟ ಆಯ್ತು ಅನ್ನೋದಾದ್ರೆ, ಈ ಲಿಂಕ್, ಈ ಪ್ರಾಡಕ್ಟ್ ಗಳ ಲಿಂಕ್ ಎಲ್ಲ ನಿಮ್ಗೆ ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಾನು ಖಂಡಿತ ಇದ್ರ ಲಿಂಕ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಸೊ ನನ್ಗೆ ಲಾಸ್ಟ್ ಇದು ತುಂಬಾ ಕ್ಯೂಟ್ ಆಗಿದೆ ಆಯ್ತಾ, ತುಂಬಾ ಇಷ್ಟ ಆಯ್ತು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಇದಂತೂ ತುಂಬಾ ಸಖತ್ತಾಗಿದೆ. ಹಂಗಾಗಿ ನಾನು ಇದನ್ನ ಬೈ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ.
ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಎಲ್ರು ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೀಶೋದಲ್ಲಿ ನಮ್ಗೆ ಇಷ್ಟು ಕಮ್ಮಿಗೆ ಇಷ್ಟೊಂದೆಲ್ಲ ಆಫರ್ಗಳನ್ನ ಕೊಡ್ತಾರೆ ಅಂದ್ಮೇಲೆ ನಾವು ಪರ್ಚೇಸ್ ಮಾಡದೇ ಇರಕ್ಕಾಗತ್ತಾ? ಬೇರೆ ಕಡೆ ಎಲ್ಲ ಹೋದ್ರೆ ತುಂಬಾನೇ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ಮೀಶೋದಲ್ಲಿ ನಮ್ಮ ಪ್ರೈಸ್ಗೆ ಪರವಾಗಿಲ್ಲ, ಓಕೆ ಓಕೆ ಅಂತ ಹೇಳ್ಬೋದು. ಕೆಲವೊಂದು ನನ್ಗೆ ಲೈಕ್ ಆಗ್ಲಿಲ್ಲ. ಇದು ಲೈಕ್ ಆಗಿಲ್ಲ ನಂಗೆ, ಯಾಕಂದ್ರೆ ಚಿಕ್ಕದಾಯ್ತು ಇದು. ಸೊ ಹಾಗಾಗಿ ಲೈಕ್ ಆಗ್ಲಿಲ್ಲ. ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಯ್ತಾ. ಪರ್ಚೇಸ್ ಮಾಡ್ಬಿಟ್ಟಿದ್ದೀನಿ, ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ನನ್ಗೆ ಫೈನಲಿ ಇಷ್ಟ ಆಗಿದ್ದು ಇದು, ಮತ್ತೆ ಇದು ತುಂಬಾನೇ ಇಷ್ಟ ಆಯ್ತು. ನಿಮಗೂ ಇದು ಇಷ್ಟ ಆಯ್ತು ಅನ್ನೋದಾದ್ರೆ ದಯವಿಟ್ಟು ನಾನು ಲಿಂಕ್ ನ ಕೂಡ ಹಾಕ್ತೀನಿ, ನೀವು ಬೇಕಿದ್ರೆ ಒಮ್ಮೆ ಬೈ ಮಾಡ್ಬೋದು. ಬಾಯ್ ಎಲ್ರಿಗೂ, ನಮಸ್ಕಾರ.